ಮಾಲೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಿಂಗಾಪುರ ಕೃಷ್ಣಪ್ಪ ಪುತ್ರ ದಿವಂಗತ ವಿಕ್ರಮ್ 9ನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ವಿಕ್ರಮ್ ಚಾರಿಟೇಬಲ್ ಟ್ರಸ್ಟ್ನಿಂದ ಬೃಹತ್ ರಕ್ತದಾನ ಶಿಬಿರ ಹಾಗೂ ಉಚಿತ 2000 ಹೆಲ್ಮೆಟ್ ವಿತರಣೆ, 2 ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆ, ಅಂಗನವಾಡಿ ಆಶಾ ಕಾರ್ಯಕರ್ತೆಯರಿಗೆ ಅರಿಶಿನ ಕುಂಕುಮ ಸೀರೆ ಬಾಗಿನ ನೀಡುವ ಕಾರ್ಯಕ್ರಮದಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಭಾಗವಹಿಸಿ ಮಾತನಾಡಿದರು. ಸಮಾಜಮುಖಿ ಕಾರ್ಯಗಳಿಗೆ ಕೈಜೋಡಿಸುವುದು ಮುಖ್ಯ. ಸಮಾಜಕ್ಕೆ ಒಳ್ಳೆಯದು ಮಾಡಿ ಪರೋಪಕಾರಿಯಾಗಿ ತಮ್ಮ ನೋವು ಭರಿಸೋದಕ್ಕೆ ಮಾರ್ಗವನ್ನು ಕಂಡುಕೊಂಡು ಮಗನ ಹೆಸರಿನಲ್ಲಿ ಟ್ರಸ್ಟ್ ಮಾಡಿ ನಿರಂತರವಾಗಿ ಸಮಾಜಮುಖಿ ಕಾರ್ಯಗಳನ್ನು ಲಿಂಗಾಪುರ ಕೃಷ್ಣಪ್ಪ ನೆರವೇರಿಸಿಕೊಂಡು ಬರ್ತಿದ್ದಾರೆ. ಆರೋಗ್ಯ ಇಲಾಖೆಗೆ 2 ಆಂಬ್ಯುಲೆನ್ಸ್ ಕೊಡುಗೆಯಾಗಿ ನೀಡಿರೋದು ಹಾಗೂ ರಕ್ತದಾನ ಶಿಬಿರ ಮಾಡಿ ಜೀವ ಉಳಿಸುವ ಕೆಲಸ ಬಹಳ ಪವಿತ್ರವಾದ ಕಾರ್ಯವಾಗಿದೆ. ತಮ್ಮ ಪುತ್ರನ 9ನೇ ವರ್ಷದ ಪುಣ್ಯ ಸ್ಮರಣೆಗೆ 2000 ವಾಹನ ಸವಾರರಿಗೆ ಹೆಲ್ಮೆಟ್, ರಕ್ತದಾನ, ಅಂಗನವಾಡಿ ಆಶಾ ಕಾರ್ಯಕರ್ತೆಯರಿಗೆ ಬಾಗಿನ ನೀಡುತ್ತಿರುವುದು ಶ್ಲಾಘನೀಯ ಅಂದರು. ಶಾಸಕ ಕೆ.ವೈ. ನಂಜೇಗೌಡ ಮಾತನಾಡಿ, ಲಿಂಗಾಪುರ ಕೃಷ್ಣಪ್ಪ ಪುತ್ರನ ಸವಿ ನೆನಪಿನಲ್ಲಿ 8 ವರ್ಷಗಳಿಂದ ವಿವಿಧ ರೀತಿಯಲ್ಲಿ ಸಮಾಜಮುಖಿ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಾ ಇದ್ದು, ತಾಲೂಕಿನ ಜನತೆಗೆ ಅನುಕೂಲವಾಗುವಂತೆ ಹಾಗೂ ಪುತ್ರನ ನೆನಪಿನಲ್ಲಿ ಕಳೆದ ಬಾರಿ 2 ಆಂಬ್ಯುಲೆನ್ಸ್ ಕೊಡುಗೆಯಾಗಿ ನೀಡಿ ಆರೋಗ್ಯ ಇಲಾಖೆಗೆ ಹಸ್ತಾಂತರ ಮಾಡಿ ಉಪಯೋಗ ಪಡೆದುಕೊಳ್ತಾ ಇದ್ದು, ತಾಲೂಕಿನ ಅಂಗನವಾಡಿ ಕೇಂದ್ರಗಳಿಗೆ ಬೀರುವ ವಿತರಣೆ, ರಕ್ತದಾನ ಶಿಬಿರಗಳನ್ನು ಪುತ್ರನ ನೆನಪಿನಲ್ಲಿ ಸೇವಾ ಮನೋಭಾವ ಬೆಳೆಸಿಕೊಂಡಿದ್ದಾರೆ. ಅದೇ ರೀತಿ 9ನೇ ಪುಣ್ಯ ಸ್ಮರಣೆಗೆ ರಕ್ತದಾನದ ಜೊತೆಗೆ 2000 ವಾಹನ ಸವಾರರಿಗೆ ಹೆಲ್ಮೆಟ್ ವಿತರಣೆ ಮಾಡಿರೋದು ಶ್ಲಾಘನೀಯ ಅಂದರು. ಅದರಲ್ಲೂ ಜನಕ್ಕೆ ಉಪಯೋಗ ಆಗುವಂಥ ಕಾರ್ಯಕ್ರಮಗಳು. ಹೋದ ವರ್ಷ ಆಂಬ್ಯುಲೆನ್ಸ್ ಕೊಟ್ಟರು, ದಿನೇಶ್ ಕೊಟ್ಟರು ಅವ್ರನ್ನ ಕರೆಸಿ ಅಲ್ಲಪ್ಪ ಎಷ್ಟು 4 ಆಂಬ್ಯುಲೆನ್ಸ್ ಕೊಟ್ಟರು. ಆಂಬ್ಯುಲೆನ್ಸ್ ಆಕ್ಸಿಡೆಂಟ್ ಆದಂತ ಕರ್ಕೊಂಡು ಹೋಗೋದಕ್ಕೆ ಅಥವಾ ಕಾಯಿಲೆ ಬಂದಿರ್ತಕ್ಕಂಥ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ಅನುಕೂಲ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಇವತ್ತು ಕೂಡ ಹೆಲ್ಮೆಟ್. ಇವತ್ತು ನಮ್ಮ ರಾಜ್ಯದಲ್ಲಿ ಪ್ರತಿ ವರ್ಷ 12,000 ಜನ ನಮ್ಮಲ್ಲಿ ಸಾಯ್ತಾರೆ ಆಕ್ಸಿಡೆಂಟ್ಗಳಿಂದ. ನಮ್ಮ ದೇಶದಲ್ಲಿ 1.25 ಲಕ್ಷ ಜನ ಪ್ರತಿ ವರ್ಷ ಸಾಯ್ತಾರೆ ಆಕ್ಸಿಡೆಂಟ್ಗಳಿಂದ. ಸತ್ತರದು ಸಂಖ್ಯೆ ಈಗ ಹೇಳಿದ್ದೀನಿ. ಮತ್ತೆ ಆಕ್ಸಿಡೆಂಟ್ ಆಗಿ ಕೈ ಕಾಲು ಮುಡ್ಕೊಳ್ಳೋರು, ತಲೆಗೆ ಬಿದ್ದು ಮತ್ತೆ ಬೇರೆ ಬೇರೆ ಅಂಗಗಳಿಗೂ ಆಗೋದು, ಅದು 2ರಷ್ಟು ಇರುತ್ತೆ. ಅಂದ್ರೆ 12,000 ಜನ ಪ್ರತಿ ವರ್ಷ ಸಾಯ್ತಾರೆ. ಅಂದ್ರೆ ಆ ಕುಟುಂಬದ ಒಬ್ಬ ಮುಖ್ಯಸ್ಥ ಕಲ್ಕೊಂಡ್ರೆ ಕುಟುಂಬಕ್ಕೆ ನಷ್ಟ ಆಗುತ್ತೆ. ಹಿಂದೆ ಬರೋಣ, ಮುಂದೆ ಹೋಗ್ಬಿಟ್ರಿ.